ಸಿನಿಮಾ ತುಂಬ ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ ಐ ರಿಯಲಿ ಲವ್ಡ್ ಇಟ್. ಡ್ರೋನ್ ಶಾಟ್ಸು, ಏರಿಯಲ್ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈವನ್ ಹೊಸ ಹೊಸ ಪಾತ್ರಗಳು ಬರ್ತಾ ಇತ್ತು, ತುಂಬ ಚೆನ್ನಾಗಿ ಎಲ್ಲರೂ ಡೆಡಿಕೇಟೆಡ್ ಆಗಿ. ಆ್ಯಂಡ್ ಈವನ್ ಎವ್ರಿ ಪಾರ್ಟ್ ಹ್ಯಾಸ್ ಈಕ್ವಲ್ ವೇಟೇಜ್. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಸ್ಟಿನ್ 2 ಅಂತ ಬರ್ತಿದೆ. ಹೋಪ್ ಅದು ಬೇಗ ಬರಲಿ, ಯಾಕಂದರೆ ಲಾಸ್ಟ್ 5 ಮಿನಿಟ್ಸ್ ತುಂಬ ಬೇಗ ಬೇಗ ರೋಲ್ ಆಗ್ಬಿಡ್ತು. ಇಟ್ ವಾಸ್ ವೆರಿ ಕ್ಯೂರಿಯಾಸಿಟಿ ಬಂದಿದೆ ಆಸ್ಟಿನ್ 2ಗೆ ಬರಲಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ. ಸಿನಿಮಾದಲ್ಲಿ ನನಗೆ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ಮೇಜರ್ ದೇ ಹವ್ ಟೇಕನ್ ಏರಿಯಲ್ ಶಾಟ್ ಆ್ಯಂಡ್ ಡ್ರೋನ್ ಶಾಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಥಿಂಗ್ ಈಸ್ ದ ನೇಮ್ಸ್ ಆಫ್ ಈಚ್ ಕ್ಯಾರೆಕ್ಟರ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಆ್ಯಂಡ್ ದ ಕ್ಯಾರೆಕ್ಟರ್ ವೇಟೇಜ್ ಎಲ್ಲ ತುಂಬ ನಂಗೆ ಇಷ್ಟ ಆಯಿತು. ಅಂದರೆ ಯಾರು ಏನು ವೀಕ್ ಮಾಡಿಲ್ಲ ಈ ಕ್ಯಾರೆಕ್ಟರ್ಸು. ಸೊ ನಂಗೆ ಎವ್ರಿ ಒನ್ ಈಸ್ ಗುಡ್. ತುಂಬ ಗ್ರಿಪ್ಪಿಂಗ್ ಆಗಿತ್ತು. ಸೊ ಇಟ್ಸ್ ಲೈಕ್ ಸಸ್ಪೆನ್ಸ್ ಅಂತ ಪಾರ್ಟ್ 2 ಅಂತ ಆಗ್ತಾರಲ್ವಾ, ಅದು ತನಕ ಇಟ್ ಇಸ್ ವೆರಿ ಗ್ರಿಪ್ಪಿಂಗ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಸರ್. ಲವ್ ಸ್ಟೋರಿಗಳು ಚೆನ್ನಾಗಿದ್ದಾವೆ. ಸಿನಿಮಾದಲ್ಲಿ ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅಷ್ಟೇ. ಜಾನ್ರ ಬಂದ್ಬಿಟ್ಟು ಲವ್ ಸ್ಟೋರಿ ಕೂಡ ಸಸ್ಪೆನ್ಸ್ ಕೂಡ ಇದೆ ಸರ್. ಚೆನ್ನಾಗಿದೆ ಸರ್. ನನಗೆ ಸಸ್ಪೆನ್ಸ್ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಲಾಸ್ಟ್ಗೆ ಅಂತ ಅನ್ಸುತ್ತೆ. ಸಿನಿಮಾ ತುಂಬಾ ಎಮೋಷನಲ್ ಆಗಿತ್ತು. ಅವ್ರ ಮಾವ ಇದನ್ನ ಒಪ್ಕೊಂಡಿದ್ಕೆ ಇಷ್ಟ ಆಯ್ತು. ಆದ್ರೆ ಮೋಸ ಮಾಡಿ ಈ ತರ ನಂಬಿಕೆ ದ್ರೋಹ ಮಾಡತಾರೆ ಅಂತ ತಿಳ್ಕೊಬೇಕು. ಒಬ್ಬೊಬ್ರು ಹೆಲ್ಪ್ ಮಾಡ್ತಾರೆ ಮದುವೆ ಆಗಕ್ಕೆ, ಇನ್ನೊಬ್ರೆಲ್ಲ ಹೆಲ್ಪ್ ಮಾಡಲ್ಲ, ಅಲ್ಲೇ ತಿಳ್ಕೊಬೇಕು ನಾವು. ಸೊ ನಾವು ಬಿಸ್ನೆಸ್, ನಾವೇನಾದ್ರೂ ಒಳ್ಳೆ ಜಾಬಲ್ಲಿ ಇದ್ರು ಕೂಡ ಆಗ ನಾವು ಫೋರ್ಸ್ ಮಾಡಿದ್ರು ಕೂಡ ಆಗ ಒಪ್ಕೋತಾರೆ ಯಾರಾದ್ರೂ ಸರಿ. ಚೆನ್ನಾಗಿದೆ. ಇನ್ನು ಥ್ರಿಲ್ಲಿಂಗ್ ಸೀನ್ಸ್ ಚೆನ್ನಾಗಿದೆ. ಅದೇ ಸಾಂಗ್ಸ್ ಚೆನ್ನಾಗಿದೆ, ಥ್ರಿಲ್ಲರ್ ಚೆನ್ನಾಗಿದೆ. ಪಾರ್ಟಿಗೋಸ್ಕರ ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಕತೆನ ಹಿಡಿತದಲ್ಲಿ ಇಟ್ಬಿಟ್ಟು ಇವಾಗ ಏನಾಗಿದೆ, ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಲೇಬೇಕು. ಹಾಗಾಗಿ ನಾನು ಪಾರ್ಟ್ 2ಗೆ ಒಂದು ಏನು ಲೀಡ್ ಕೊಟ್ಟಿದ್ದೀನಿ. ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ಇಂದ ಒಂದು ಲೀಡ್ ಕೊಟ್ಟಿದ್ದೀನಿ. ಅದನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ವೇಟಿಂಗ್ ಫಾರ್ ಪಾರ್ಟ್ 2 ಅಂತಾನು ಹೇಳಿರೋದು ಇನ್ನೂ ಖುಷಿ ಆಗುತ್ತೆ. ಇಲ್ಲ, ಸಿಂಗಲ್ ಸ್ಕ್ರೀನ್ ಅನ್ನೋದು ಏನಿಲ್ಲ. ಲಾಸ್ಟ್ ಸರ್ ಹೇಳಿದಾಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟ್ರೈ ಮಾಡೋಣ ಫಸ್ಟ್. ಸೊ ಮಲ್ಟಿಪ್ಲೆಕ್ಸ್ ಆದ್ಮೇಲೆ ಅದ್ರ ರಿವ್ಯೂಸ್ ಎಲ್ಲ ಹೇಗೆ ಬರುತ್ತೆ ಅಂತ ನೋಡಿದ ನಂತರ ನಾವು ಸಿಂಗಲ್ ಸ್ಕ್ರೀನ್ ಟ್ರೈ ಮಾಡೋಣ ಅಂತ. ಸುಮ್ಮನೆ ಸ್ಟಾರ್ಟಿಂಗೇನೆ ನಾವೇ ಹೋಗಿ ಓವರ್ ಹೈಪ್ ಕೊಡೋದು ಅವಶ್ಯಕತೆ ಇಲ್ಲ. ಜನ ಕೊಡ್ಲಿ, ರಿವ್ಯೂಸ್ ತಗೊಳ್ಳೋಣ. ಅದಾದ್ಮೇಲೆ ಸಿಂಗಲ್ ಸ್ಕ್ರೀನ್ ಅವರೇ ಕೊಟ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಇಲ್ಲ, ಇದಾರೆ ಮ್ಯೂಸಿಕ್ ಡೈರೆಕ್ಟರ್ ವಿಶ್ವಿ ಇಲ್ಲೇ ಇದ್ದಾರೆ. ವಿಶ್ವಿ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಹೀರೋಯಿನ್ ಬಿಸಿ ಶೂಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸರ್. Yeah, family, all family members can watch. It's all crowd kind of movie. Cinematography was really nice. Music also very good. So it's a romantic movie, so it's a fresh take, I would say. It's very rare these days, so it was good. Yeah, it was very tightly packed, no lag. It was continuously engaging, so that part is good. Yeah, direction is really good. I really liked all the shots. The screenplay is good, and overall the movie was. You didn't feel bored at all. Completely packed, so it was good. That's such a great skill. No? It is very rare, very multi-talented. So good to see Vinay doing so much in a movie, and it's a good outcome actually. I hope that movie does really well. All the best to the team. Thank you. ಓಕೆ, ಹೊಸ ಟೀಮು ಪ್ರಯತ್ನ ಪಟ್ಟಿದೆ, ಚೆನ್ನಾಗಿದೆ. ಹೀರೋದು ಹೊಸಬ್ರಲ್ವಾ, ಎಲ್ಲ ಹೊಸದು ಪ್ರಯತ್ನ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.
ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿದ್ವಿ ಹಾಗೆ ಎಲ್ಲ ಕಡೆ ಪ್ರೀಮಿಯರ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೌದು. ಹೇಗೆ ಅನ್ಸುತ್ತೆ? ಇಲ್ಲ, ತುಂಬ ಖುಷಿ ಆಗುತ್ತೆ. ಇದು ಮೊದಲನೇ ಪ್ರಯತ್ನ ಅಲ್ವಾ, ಮೊದಲನೇ ಪ್ರಯತ್ನದಲ್ಲೇ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ನಿನ್ನೆ ಮೈಸೂರಲ್ಲಿ ಪ್ರೀಮಿಯರ್ ಶೋ ಆಗಿದ್ದು ಫುಲ್ ಹೌಸ್ ಆಗಿದೆ. ಸೊ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಖುಷಿಯಾಗಿದೆ. ಸೊ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ಸರಿ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಮೋರ್ ಶೋಸ್ ಬೇಕಾಗತ್ತೆ ಇವಾಗ ಪ್ರಾಬಬ್ಲಿ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಇನ್ನೂ ಒಂದು ಖುಷಿಯಾಗೋ ವಿಷಯ ಅಂತ ಹೇಳ್ಬೋದು. ನೋಡಿದ್ರೆಲ್ಲ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾರೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿ ಅಂದರೆ ಒಂದು ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಯಾಕೆಂದರೆ ನಾನು ಸ್ಕ್ರಿಪ್ಟ್ ಮಾಡಿ ಡೈರೆಕ್ಷನ್ ಮಾಡ್ಬೇಕಾದ್ರೆ ಒಂದು ಥಾಟ್ ಇತ್ತು. ಸೊ ಇಲ್ಲಾಂದರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಓವರಾಲ್ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಸೆಕೆಂಡ್ ಹಾಫ್ ನಾನ್ ಲೀನಿಯರ್ ಇರೋದ್ರಿಂದ. ಸೊ ಅದನ್ನು ಜನ ನೀಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂದರೆ ಸೊ ಐ ಆಮ್ ಹ್ಯಾಪಿ. ಸೊ ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದೀರಾ, ಜೊತೆಗೆ ಮ್ಯೂಸಿಕ್ ಬಗ್ಗೆ ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಹೌದು, ಮ್ಯೂಸಿಕ್ ಬಗ್ಗೆ ತುಂಬ ಖುಷಿ ಪಟ್ಟಿದ್ದಾರೆ. 6 ಸಾಂಗ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ BGM ಎಸ್ಪೆಷಲಿ ಎಲ್ಲ ವಿಶ್ವಿನೇ ಮಾಡಿರೋದು ಕಂಪ್ಲೀಟ್ ಓವರ್ ಆಲ್. ಸೊ ಅದೂ ಪ್ಲಸ್ ಪಾಯಿಂಟೇ ನಮ್ಮ ಸಿನಿಮಾಗೆ, ಯಾಕಂದರೆ ಹೊಸಬ್ರಾಗಿರೋದ್ರಿಂದ ಆ ಲೆವೆಲ್ ಕೊಡೋದು ಹುಡುಗಾಟ ಅಲ್ಲ. ಆ್ಯಂಡ್ ಅವ್ರು ಕೇಳಿರೋದು ಏನೇನು ಬೇಕೋ ಎಲ್ಲ ಕೇಳಿದ್ರು. ಆ ಸ್ಟುಡಿಯೋ ಆಗಿರ್ಬೋದು, ಆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಗಿದೆ ಪ್ರತಿಯೊಂದು ಸೀನ್ಗೂ ಅಷ್ಟೇ. ಆ್ಯಂಡ್ 6 ಸಾಂಗ್ಗೂ ಅಷ್ಟೇ. ಸೊ ಎಲ್ಲ ಕೊಟ್ಟಿದ್ದೀವಿ. ಒಳ್ಳೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಆ್ಯಂಡ್ ಆಲ್ಸೋ ಜನ ತುಂಬ ಇಷ್ಟಪಡ್ತಿದ್ದಾರೆ 6 ಸಾಂಗ್ನು. ಸೊ ಆ್ಯಂಡ್ ಓವರ್ ಆಲ್ ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸರ್ ಡೈರೆಕ್ಷನ್ ಜೊತೆಗೆ ಪ್ರೊಡ್ಯೂಸರ್ ಕೂಡ ಇದ್ದೀರಾ, ನೀವೆಷ್ಟು ಸೇಫ್ ಆಗಿದ್ದೀರಾ? ಏನು ನೀವೆಷ್ಟು ಸೇಫ್ ಆಗಿದ್ದೀರಾ ಸರ್ ಆಸ್ ಎ ಬಿಸ್ನೆಸ್ ವೈಸ್ ಇನ್ನು ಮುಂದೆ ನೋಡಬೇಕು, ಯಾಕೆಂದರೆ ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಸೊ ಆ ಪಾಸಿಟಿವಿಟಿ ನಾನು ತೊಗೊಂಡು ಹೋಗ್ತೀನಿ. ಸೊ ಜನ ಕೈ ಬಿಡಲ್ಲ ಅನ್ನೋದು ಭರವಸೆ ಇದೆ ನನಗೆ. ಸೊ ನೋಡೋಣ ಮುಂದೆ ಹೇಗಾಗುತ್ತೆ ಅನ್ನೋದು ಅಂತ. ಶೋಸ್ ಎಲ್ಲ ಕಮ್ಮಿ ಇದೆ, ಜೊತೆಗೆ ನೆಕ್ಸ್ಟ್ ಪ್ರಮೋಷನ್ಸ್ ಎಲ್ಲ ಇಲ್ಲ, ಅದೇ ಇನ್ನು ಮುಂದೆ ಪಿಕಪ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೀನಿ, ಇನ್ನೊಂದಷ್ಟು ಶೋಸ್ ಕೊಡಿ ಅಂತ. ಸೊ ಅದಷ್ಟು ಕೊಟ್ಟಿದ ತಕ್ಷಣವೇ ಒಂದಷ್ಟು ಇನ್ನೂ ನಮಗೆ ಪಾಸಿಟಿವ್ ಆಗಿ ಇನ್ನೂ ಜಾಸ್ತಿ ಹೋಪ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಬೆಳಗ್ಗೆನೂ ಮಾತಾಡಿದ್ದೀನಿ ಅವ್ರ ಹತ್ರ, ಮಾತುಕತೆ ಆಗ್ತಾ ಇದೆ. ಸೊ ಒಂದಷ್ಟು ಕೊಟ್ಟಿದ ತಕ್ಷಣವೇ ಇನ್ನೂ ಪ್ರಮೋಷನ್ ಇನ್ನೂ ಜಾಸ್ತಿ ಮಾಡೋಣ, ಪ್ರಮೋಷನ್ಸ್ ಇನ್ನೂ ಜಾಸ್ತಿ ಶೋಸ್ ಹೌಸ್ಫುಲ್ ಆಗಲಿ ಅನ್ನೋದು ಕೇಳ್ಕೊತೀನಿ. ಸರ್ ಒಬ್ಬರೇ ಓಡಾಡ್ತಾ ಇರೋ ನಿನ್ನೆ ಮೊನ್ನೆಯಿಂದ ಇಲ್ಲ, ನಿನ್ನೆ ಬಂದಿದ್ರು, ನಿನ್ನೆ ಇದ್ದರು. ಸೊ ಪ್ರೀಮಿಯರ್ ಶೋನಲ್ಲಿ ಇದ್ದರು ಮೈಸೂರಲ್ಲಿ. ಇವತ್ತು ಕೆಲವೊಂದು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಬಟ್ ನೋ ಇಶ್ಯೂಸ್. ನಾನಿದ್ರು ಒಂದೇ, ಅವರಿದ್ರು ಒಂದೇ. ಟೀಮ್ ಸಿನಿಮಾ ಗೆಲ್ಲಬೇಕಷ್ಟೇ. ಒಳ್ಳೆ ಥ್ಯಾಂಕ್ ಯು. ಸರಿ, ಆಡಿಯನ್ಸ್ ಜೊತೆ ನೋಡಿ ಹೇಗೆ ಅನಿಸ್ತಾ ಇದ್ದಾರೆ? ಪಿಕ್ಚರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೇನ್ ಏನಂದರೆ ಒಂದು ಸ್ಟೋರಿ ಇರಬೇಕು, ಮತ್ತು ಕಂಪ್ಲೀಟ್ ಪ್ಯಾಕೇಜ್ ಇರಬೇಕು. ಲೈಕ್ ಸಾಂಗ್ಸ್ ಇರಬೇಕು, ದ ಮ್ಯೂಸಿಕ್, ಅದೆಲ್ಲ ಒಂದು ಜೊತೆಗಿದ್ರೆ ಅಫ್ಕೋರ್ಸ್ ಮೂವಿ ವಿಲ್ ವಿನ್. ಸೊ ಐ ಥಿಂಕ್ ದಿಸ್ ಟೀಮ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಸಮ್ ವಿಷುವಲ್ಸ್ ರಿಯಲಿ ಗುಡ್. ಒಂದು ಸ್ವಲ್ಪ ಡ್ರೋನ್ ಶಾಟ್ಸು ಮತ್ತು ಬೀಚಲ್ಲಿರುವಂಥ ಶಾರ್ಟ್ಸು ಮತ್ತು ಟೈಟ್ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಐ ಡೋಂಟ್ ಥಿಂಕ್ ದಿಸ್ ಮೂವಿ ಹ್ಯಾಸ್ ಡನ್ ಬೈ ನ್ಯೂ ಕಮರ್ಸ್. ಸೊ ಇಟ್ಸ್ ಲೈಕ್ ಪ್ರೊಫೆಷನಲ್ ಹಿಂಗೆ ಮಾಡ್ತಾರೆ. ದಟ್ಸ್ ವಾಟ್ ಯು ಕ್ಯಾನ್ ಸಿ, ಲೈಕ್ ಆಡಿಯನ್ಸ್ ಎಲ್ಲ ಹೇಳ್ತಾ ಇರೋದು. ಓವರ್ ಆಲ್ ಇಟ್ಸ್ ರಿಯಲಿ ಗುಡ್. ನಿಮಗೆ ಯಾವುದಾದ್ರು ಸೀನ್ಸ್ ಕನೆಕ್ಟ್ ಆಗಿದೆ ಸರ್? ನನಗೆ ಕನೆಕ್ಟ್ ಆಗಿದ್ದು ಅಂತ ಹೇಳಿದ್ರೆ, ಆ್ಯಸ್ ಎ ಸೆಟ್ ದ ಡ್ರೋನ್ ಶಾಟ್ಸ್, ಲಾಂಗ್ ಶಾಟ್ ಮತ್ತು ಡ್ರೋನ್ ಶಾಟ್ ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಯಾ, ದೋಸ್ ಥಿಂಗ್ಸ್ ಆರ್ ರಿಯಲಿ ಗುಡ್. ಸರ್ ಅದರಲ್ಲಿ ಫ್ಯಾಮಿಲಿ ಸಿನಿಮಾ ಆಡಿಯನ್ಸಿಗೆ ಡೆಫಿನೆಟ್ಲಿ ಸಿ, ಆಸ್ ಎ ಆಡಿಯನ್ಸ್ ವರ್ಡ್ ಆಫ್ ಮೌತ್ ಅದು ಮಾಡಲೇಬೇಕು. ನೀವು ನೋಡಿದ್ದೀರಾ, ಇನ್ನೊಂದು 2-3 ಹೇಳ್ತೀರಾ. ಇವಾಗ ನಾನು ನೋಡಿದ್ದೀನಿ, ಇನ್ನೊಂದು 3-4 ಜನಕ್ಕೆ ಹೇಳ್ತೀನಿ. ಸೊ ಅದೇ ಥರನೇ ವರ್ಡ್ ಆಫ್ ಮೌತ್ ನಾವು ಪ್ರಮೋಟ್ ಮಾಡಿದ್ರೇ ದಿಸ್ ಆಲ್ಸೋ ವಿಲ್ ಹೆಲ್ಪ್. ಸೊ ಆಡಿಯನ್ಸ್ ಡೆಫಿನೆಟ್ಲಿ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇದೆ. ಬಿಕಾಸ್ ಸ್ಟೋರಿ ಚೆನ್ನಾಗಿದೆ, ಎಲ್ಲೂ ನಿಮಗೆ ಒಂಥರ ಕ್ರಿಂಜ್ ಅಂತ ಎಲ್ಲೂ ಅನ್ಸೋದಿಲ್ಲ. ಆ್ಯಂಡ್ ಇಟ್ಸ್ ಕ್ಲೀನ್. ಸೊ ಕ್ಲೀನ್ ಮೂವೀಸ್ ಡೆಫಿನೆಟ್ಲಿ ಎವ್ರಿ ಒನ್ ಹ್ಯಾಸ್ ಟು ಸಪೋರ್ಟ್ ಆ್ಯಂಡ್ ದೇ ವಿಲ್ ಸಪೋರ್ಟ್, ಐ ಆಮ್ ಶೋರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.